ಕೆಲವರು ಮಾತನಾಡುವ ಭರದಲ್ಲಿ ಮಾತಿನ ಬಗ್ಗೆ ನಿಗಾ ಇಟ್ಕೊಳ್ಬೇಕು. ಆದರೆ ಕೆಲವರಿಗೆ ಅತಿ ಉತ್ಸಾಹದಲ್ಲಿ ಕೆಲವು ಮಾತುಗಳನ್ನು ಆಡಬೇಕಾದ್ರೆ ಅದನ್ನು ಮರ್ತೋಗ್ಬಿಡ್ತಾರೇನೋ. ಇವರಿಂದ ಮಾತ್ರ ನಿರೀಕ್ಷೆ ಮಾಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಯಾಕೋ ಇವರು ಕೂಡ ಆ ಗುಂಪಿಗೆ ಸೇರ್ಪಡೆಗೊಳ್ತಾ ಇದ್ದಾರೆ. ಅವರು ಯಾರು ಅಂತಂದರೆ ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯರಾದಂತಹ ರವಿಕುಮಾರ್ ಅವರು. ಮಹಿಳೆಯರ ಬಗ್ಗೆ ಮತ್ತೆ ನಾಲಿಗೆಯನ್ನು ಹರಿಬಿಟ್ರ. ಹಿಂದೆಯೂ ಕೂಡ ಇದೇ ರೀತಿ ಆಗಾಗಿತ್ತು. ಬಟ್ ಇವರಿಂದ ಈ ನಿರೀಕ್ಷೆ ಆಗ್ತಾ ಇರಲಿಲ್ಲ. ಕಾರಣ ಇವ್ರು ಬಂದಿರುವಂಥ ಹಿನ್ನೆಲೆ ಜೊತೆಗೆ ಬಳಕೆ ಮಾಡ್ತಾ ಇದ್ದಂಥ ಶಬ್ದಗಳು ಇವೆಲ್ಲವೂ ಕೂಡ ಒಂದು ಲೆವೆಲಲ್ಲಿ ಇತ್ತು. ಆದರೆ ಯಾಕೋ ಇತ್ತೀಚೆಗೆ ಎಲ್ಲವನ್ನು ಮೀರಿದಂಗೆ ಕಾಣಿಸ್ತಾ ಇದೆ. ಈಗ ಮೇಲ್ಮನೆ ಸದಸ್ಯ ರವಿಕುಮಾರ್ ವಿರುದ್ಧ ಮತ್ತೆ ದೂರು ಕೊಟ್ಟಿದ್ದಾರೆ. CS ಶಾಲಿನಿ ರಜನೀಶ್ ಅವರ ಬಗ್ಗೆ ಅಸಂಸದೀಯ ಪದ ಬಳಕೆಯನ್ನು ಮಾಡಿರುವಂಥ ಆರೋಪ ಇವ್ರ ಮೇಲಿದೆ. ಈಗ ಸಭಾಪತಿ ಬಸವರಾಜ ಹೊರಟ್ಟಿಗೆ ದೂರನ್ನು ಕಾಂಗ್ರೆಸ್ ನಿಯೋಗ ಕೊಟ್ಟಿದೆ. ಮೇಲ್ಮನೆ ಸದಸ್ಯತ್ವದಿಂದ ಅಮಾನತನ್ನು ಮಾಡಿ ಅಂತ ದೂರಿನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹಿಂದೆ ಕಲಬುರಗಿ DC ಬಗ್ಗೆಯೂ ಕೂಡ ಲಘುವಾಗಿ ಮಾತನಾಡಿದರು ರವಿಕುಮಾರ್. ಮೊನ್ನೆ ಬಿಜೆಪಿ ಪ್ರತಿಭಟನೆಯ ವೇಳೆ CS ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥ ಆರೋಪ ಈಗ ರವಿಕುಮಾರ್ ಅವ್ರ ಮೇಲೆ ಬರ್ತಾ ಇದೆ. ಈ ಥರ ಮಾತನಾಡುವವರಲ್ಲ, ಬಟ್ ಯಾಕೋ ಇತ್ತೀಚೆಗೆ ಅತಿ ಉತ್ಸಾಹದಲ್ಲಿ ಈ ಥರ ಮಾತನಾಡೋಕ್ಕೆ ಶುರು ಮಾಡ್ದಂಗಿದೆ. ನೀವು ಈ ಥರ ಮಾತನಾಡೋದ್ರಿಂದ ನಿಮ್ಮ ಕ್ರೆಡಿಬಿಲಿಟಿ ಹಾಳಾಗುತ್ತೆ ಅನ್ನುವಂಥದ್ದನ್ನು ಅರಿವಿರಬೇಕು. ಅದು ಗೊತ್ತಿರುತ್ತೆ ಅವರಿಗೆ. ಹಾಗಿದ್ದಾಗಲೂ ಕೂಡ ಯಾಕೆ ಹಿಂಗೆ ಮಾತನಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆಮೇಲೆ ಬ್ಯಾಕ್ಗ್ರೌಂಡ್ ಬಂದಿರೋದೇ AVP-ಯಿಂದ. ಆವಾಗ ಭಾಷೆಗಳ ಹಿಡಿತ ತುಂಬ ಚೆನ್ನಾಗಿತ್ತು ಅವರದ್ದು, ಈಗಲೂ ಇದೆ. ಬಟ್ ಈ ಬಳಕೆ ಮಾಡುವಂಥ ಶಬ್ದಗಳು ಅತ್ಯುತ್ಸಾಹದಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಅರಿವಿದೆಯಾ, ಅಥವಾ ಸುತ್ತಲಿರುವಂಥ ಜನರ ಮೆಚ್ಚಿಸೋಕ್ಕೋಸ್ಕರ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ ರವಿಕುಮಾರ್ ಅವ್ರ ವಿಚಾರದಲ್ಲಿ. ಸೊ ಕೆಲವು MLC-ಗಳು ಮಾತನಾಡುವಂತಹ ಶಕ್ತಿಯನ್ನು ಹೊಂದಿದ್ದೀರಾ. ಆ ಮಾತುಗಳು ಹೇಗಿರಬೇಕು ಅಂತಂದರೆ ಹರಿತವಾಗಿರಬೇಕು. ಆದರೆ ಇನ್ನೊಬ್ಬರಿಗೆ ಈ ರೀತಿಯಾಗಿ ಪದ ಬಳಕೆಯನ್ನು ಮಾಡಿ ಅವರಿಗೆ ಚುಚ್ಚೋ ರೀತಿಯಲ್ಲಿ ಇರಬಾರ್ದು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ದೂರಿನಲ್ಲಿ ಏನಿದೆ ಅಂತ? ಪ್ರಮುಖವಾಗಿ ಈ ರೀತಿ ಮಾತನಾಡಿದರೆ ರವಿಕುಮಾರ್ ಅವರು ಮಹಿಳಾ ಅಧಿಕಾರಿಯ ವಿರುದ್ಧ. ಹಾಗಾಗಿ ಅವ್ರನ್ನ ಪರಿಷತ್ತು ಸದಸ್ಯ ಸ್ಥಾನದಿಂದ ಉಚ್ಚಾಟಿಸಬೇಕು ಅನ್ನುವಂಥ ಮನವಿಯನ್ನು ಕಾಂಗ್ರೆಸ್ ನಾಯಕರುಗಳು ಮಾಡ್ಕೊಂಡಿದ್ದಾರೆ. ಸಭಾಪತಿ ಹೊರಟ್ಟಿ ಅವರನ್ನ ಭೇಟಿ ಮಾಡಿ ಕಾಂಗ್ರೆಸ್ ನಾಯಕರುಗಳು ಮನವಿಯನ್ನು ಕೊಟ್ಟಿರುವಂಥದ್ದು. ಸಂಜೆ ಹಿರಿಯ ಪರಿಷತ್ ಸದಸ್ಯರುಗಳ ನಿಯೋಗವು ಕೂಡ ಹೊರಟ್ಟಿ ಅವರನ್ನ ಭೇಟಿಯಾಗುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ವಿಚಾರವಾಗಿ ಕಾಂಗ್ರೆಸ್ಸು ಮಹಿಳಾ ಆಯೋಗಕ್ಕೂ ದೂರನ್ನು ಕೊಟ್ಟಿದೆ ಮತ್ತು ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೂ ಕೂಡ ದೂರ ಕೊಟ್ಟಿದೆ. ಯಾಕಂದರೆ ಪರಿಷತ್ ಸದಸ್ಯರಾಗಿರೋ ರವಿಕುಮಾರ್ ಅವರು ಈ ಒಂದು ದೂರನ್ನು ಕೊಡಲಾಗಿದೆ. ಅರುಣ್, ಓಕೆ, ಈಗ ರವಿಕುಮಾರ್ ಅವರು ನಿಟ್ಟಲ್ಲಿ ಯಾರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ? ಸುಖೇಶ್, ಈ ವಿಚಾರ ಇನ್ನೂ ಗೊತ್ತಿಲ್ವಾ? ಇಲ್ಲ, ಅಧಿಕೃತವಾಗಿ ಇನ್ನೂ ಸ್ಪಷ್ಟನೆ ಕೊಟ್ಟಿಲ್ಲ. ಆದರೆ ಇದ್ರ ಬಗ್ಗೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇವೆ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ. ಮತ್ತು ಬೇರೆ ಬೇರೆ ರೀತಿಯ ದೂರುಗಳನ್ನು ಮಹಿಳಾ ಆಯೋಗಕ್ಕೆ ದೂರನ್ನು ಕೊಡಲಾಗಿದೆ, ಸಭಾಪತಿಗಳಿಗೆ ದೂರನ್ನು ಕೊಡಲಾಗಿದೆ, ನಿನ್ನೆ ಪೊಲೀಸ್ ಠಾಣೆಗೆ ಕೂಡ ದೂರನ್ನು ಕೊಡಲಾಗಿತ್ತು. ಹೀಗೆ ಅಂದರೆ ಮಹಿಳಾ ಅಧಿಕಾರಿಗೆ, ಅದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವಂಥವರ ವಿರುದ್ಧ ಅವಹೇಳನಕಾರಿಯಾಗಿ ಒಬ್ಬರು ವಿಧಾನ ಪರಿಷತ್ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಸದಸ್ಯರು ಮಾತನಾಡಿರುವಂಥದ್ದು, ಇದರ ವಿರುದ್ಧ ಸಾಕಷ್ಟು ಕಡೆಗಳೇ ದೂರನ್ನು ಕೂಡ ದಾಖಲು ಮಾಡಲಾಗ್ತಾ ಇದೆ. ಅರುಣ್, ಬಟ್ ನೀವು ನೋಡಿದಂಗೆ ರಾಜಕೀಯ ಕವರನ್ನು ಮಾಡ್ಕೊಂಡು ಬಂದಿದ್ದೀರಾ ಸುಖೇಶ್ ಸುಮಾರು ವರ್ಷಗಳಿಂದ. ಬಟ್ ರವಿಕುಮಾರ್ ಅವರು ಈ ರೀತಿಯಾಗಿ ಶಬ್ದ ಬಳಕೆಯನ್ನು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರ್ತಾ ಇದ್ರು. ಇತ್ತೀಚೆಗೆ ಯಾಕೆ ಈ ಪದ ಬಳಕೆಯನ್ನು ಮಾಡ್ತಾ ಇದ್ದಾರೆ? ತುಂಬ ಅತ್ಯುತ್ಸಾಹದಲ್ಲಿ ಏನೋ ಮಾಡಬೇಕು ಅನ್ನುವಂಥ ಹಠಕ್ಕೆ ಬಿದ್ದಂಗೆ ಇದೆಯಾ, ಅಥವಾ ಸುತ್ತಮುತ್ತಲಿರುವಂಥವ್ರನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ? ಇದವರ ಎರಡನೇ ಪ್ರಕರಣ ಅರುಣ್. ಹಾಗೆ ನೋಡೋಕ್ಕೋದ್ರೆ, ಯಾಕಂದರೆ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಕಲಬುರಗಿಯ ಮಹಿಳಾ DC-ಯ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಿವಾದ ಆಗಿತ್ತು, ನ್ಯಾಯಾಲಯಕ್ಕೆ ಹೋಗಿತ್ತು, ಕ್ಷಮೆ ಕೇಳುವಂಥ ಸೂಚನೆಯನ್ನು ಕೂಡ ಅವರಿಗೆ ಕೊಡಲಾಗಿತ್ತು. ಅದೇ ರೀತಿಯಲ್ಲಿ ಈಗ ಎರಡನೇ ಬಾರಿಗೆ ಮಹಿಳಾ ಅಧಿಕಾರಿಯೊಬ್ಬರ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟಿರುವಂಥದ್ದು ರವಿಕುಮಾರ್ ಅವರು. ಅವರು ಮೊದಲಿಂದಲೂ ಹೀಗೆ ಇದ್ರ, ತೆರೆಮರೆಯಲ್ಲಿ ಮಾತುಗಳನ್ನ ಆಡ್ತಾ ಇದ್ದ, ಇದು ಮಾತ್ರ ಬಹಿರಂಗ ಆಯ್ತಾ ಅನ್ನುವಂಥದ್ದು ಕೂಡ ಸಹಜವಾಗಿ ಪ್ರಶ್ನೆ ಆಗುತ್ತೆ. ಅಥವಾ ಇತ್ತೀಚೆಗೆ ಅತ್ಯುತ್ಸಾಹದಲ್ಲಿ ಇನ್ಯಾರನ್ನೂ ಮೆಚ್ಚಿಸ್ಲಿಕ್ಕಾಗಿ ಹೀಗೆಲ್ಲ ಮಾತನಾಡೋಕೆ ಹೋಗಿ ಎಡವಟ್ಟನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಇದು ಕಳೆದ ಕೆಲವೇ ತಿಂಗಳುಗಳಲ್ಲಿ ಎರಡನೇ ಬಾರಿ ಮಹಿಳಾ ಅಧಿಕಾರಿಗಳ ಬಗ್ಗೆ ಆಕ್ಷೇಪಾರ್ಹ ಪದಗಳನ್ನು ಬಳಸಿ ರವಿಕುಮಾರ್ ಅವರು ಮಾತನಾಡಿರುವಂಥದ್ದು ಮತ್ತು ಅದು ಬಹಿರಂಗ ಆಗಿರುವಂಥದ್ದು ಮತ್ತು ಅವರ ವಿರುದ್ಧ ದೂರು ಕೂಡ ದಾಖಲಾಗ್ತಾ ಇರುವಂಥದ್ದು. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡಿ, ಏನು ಮಾತನಾಡ್ತಾ ಇದ್ದೀನಿ ಅನ್ನುವಂಥ ಅರಿವಿರಬೇಕು. ಯಾವುದನ್ನೇ ಟೀಕೆ ಮಾಡಬೇಕಾದ್ರೂ ಆ ಟೀಕೆ ಇನ್ನೊಬ್ಬರನ್ನು ಹೇಗೆ ಘಾಸಿಗೊಳಿಸುತ್ತೆ ಅನ್ನುವಂಥ ಯೋಚನೆಯನ್ನು ಮಾಡಿ ಮಾತನಾಡಬೇಕು. ಅದು ಕೂಡ ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಜಾಗೃತರಾಗಿ ಮಾತನಾಡಬೇಕು, ಜವಾಬ್ದಾರಿಯುತ ಸ್ಥಾನದಲ್ಲಿರೋರು.